ತೆಗಿಯಪ್ಪ. ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಚೈನಾ, ಪಾಕಿಸ್ತಾನ, ಅಮೆರಿಕ ಈ ತರದ ದೇಶಗಳು ಬೆಂಬಲ ಕೊಡ್ತಾ ಇರುವಂತ ಈ ಕಾಕ್ರೋಚ್ ಪಾರ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಕಾನೂನನ್ನ ಉಲ್ಲಂಘನೆ ಮಾಡಿ ದೇಶ ದ್ರೋಹವನ್ನ ಮಾಡ್ತಾ ಇದ್ದಾರೆ. ಯಾರು ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಆಪಾದನೆಗಳಿದೆ, ಜೈಲಲ್ಲಿದ್ದಾರೆ ದೇಶ ದ್ರೋಹದ ಮಾಡಿ. ಅಂತವರ ಪರವಾಗಿ ರಾಹುಲ್ ಗಾಂಧಿ ಅವರು ಹೊರಟಿರುವಂತದ್ದು ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂತ ದ್ರೋಹ. ಇವರು 11 ಜನ RCBಯಲ್ಲಿ ಅಮಾಯಕ ವಿದ್ಯಾರ್ಥಿಗಳು ಸತ್ತರು. ಅದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ. ಹುಬ್ಳಿಯಲ್ಲಿ ಲಕ್ಷಾಂತರ ಯುವಕರು ಹೋರಾಟವನ್ನ ಮಾಡಿದ್ರು. ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ರಿ. ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅವ್ರ ಮೇಲೆ. ಅವಾಗೆಲ್ಲೋಗಿತ್ತು ನಿಮಗೆ ವಿದ್ಯಾರ್ಥಿಗಳು? ಈಗ ಮಾತ್ರ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿರಲ್ಲ. ಪಾರ್ಲಿಮೆಂಟ್ ಏನಿದೆ ನಿಮಗೆ? ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಾಲಾಯಕ ವಿರೋಧ ಪಕ್ಷದ ನಾಯಕ ನೀನು. ಮಾತಾಡಕ್ಕೆ ಕೆಪಾಸಿಟಿ ಇಲ್ಲ, ಮಾತಾಡಕ್ಕೆ. ನೋಡಿ, ಇವತ್ತು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನ ವಿರುದ್ಧ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಅಖಿಲೇಶ್ ಯಾದವ್. ಇದಕ್ಕಾಗಿ ನಾವು ದೇಶದಾದ್ಯಂತ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ರಾಹುಲ್ ಗಾಂಧಿಯ ವಿರುದ್ಧವಾಗಿ, ನೀಟ್ ವಿದ್ಯಾರ್ಥಿಗಳ ಪರವಾಗಿ, ಇಡೀ ದೇಶದ ವಿದ್ಯಾರ್ಥಿಗಳ ಪರವಾಗಿ ಅರಾಜಕತೆ ಹುಟ್ಟಿಸೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಹೋರಾಟ. ಕೆಪಿಸಿಸಿ ಕಚೇರಿ ಮುತ್ತಿಗೆಯ ಸಂದರ್ಭದಲ್ಲಿ ಶಾಸಕ ಬಿಪಿ ಹರೀಶ್ಗೆ ಮೊಟ್ಟೆ ಎಸೆತ ಆಗಿದೆ. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಮೊಟ್ಟೆಯನ್ನ ಎಸೆಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆಯಿಂದ ಎಸೆದಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈಗ ಹೈ ಡ್ರಾಮಾ ನಡೀತಾ ಇದೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಶಾಸಕರು, ಕಾರ್ಯಕರ್ತರು ಆಗಮಿಸಿದ್ರು. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆದಿರುವಂತಹ ಘಟನೆ. ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದಾರ ಅಂತ ನೋಡ್ತಾ ಇದ್ದೆ, ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನು ಅವರು ತೋರಿಸಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಹಿಂಗ್ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಏನು ಗೊತ್ತೇ ಇಲ್ಲ, ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಟ್ಟೆ ಇಲ್ಲ, ಮೊಟ್ಟೆ ಹೊಡೆದಿದ್ದಾರೆ, ಕೈಯಲ್ಲೂ ಕೂಡ ಹೊಡೆದ್ರು, ಕಾರ್ಯಕರ್ತರು ಹೊಡೆದ್ರು.
ಏನು ಕಂಪ್ಲೇಂಟ್ ಕೊಡಲ್ಲ, ಜನರಿಗೆ ಗೊತ್ತಾಗುತ್ತೆ. ಕಂಪ್ಲೇಂಟ್ ಕೊಡಲ್ಲ. ಅದು ಕಂಪ್ಲೇಂಟ್ ಕೊಡೋದಾದ್ರೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ತೀರ್ಮಾನ ತಗೊಳ್ತೀನಿ. ಯಾರಿಲ್ಲ, ನಾನು ನನ್ನ PA ಮತ್ತೆ ಡ್ರೈವರ್ 3 ಜನ. ಹೌದು, ಅಲ್ಲಿ ಅದು ಕಾರುಗಳು ಮಿಸ್ ಆಯ್ತು, ರೋಡ್ ಮಿಸ್ ಆಯ್ತು. ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ವಿರೋಧಿಸಿ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಯ ಮುಂದೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ರಾಜ್ಯದಲ್ಲೂ ಕೂಡ ಈಗ ದೊಡ್ಡ ಹೈಡ್ರಾಮಾ ನಡೆದಿದೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಬಿಜೆಪಿ ಶಾಸಕರು ಬಿಜೆಪಿ ನಾಯಕರು ಆಗಮಿಸಿದ್ದಂತಹ ಸಂದರ್ಭದಲ್ಲಿ ಮೊಟ್ಟೆ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದ್ರು. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕರು ನಡೆಸಿದಂತಹ ಪ್ರತಿಭಟನೆಯನ್ನ ವಿರೋಧಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆಯನ್ನ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ನೀಟ್ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಈ ವಿಚಾರ ಈಗ ಹಂಗಾಮ ಸೃಷ್ಟಿಸ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಕಚೇರಿಯ ಮುಂದೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಮುನ್ನವೇ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕೆಪಿಸಿಸಿ ಕಚೇರಿಯ ಸಮೀಪದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಶಾಸಕ BP ಹರೀಶ್ ಅವರ ಮೇಲೆ ಮೊಟ್ಟೆಯನ್ನ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ಹರಿಹರ ಶಾಸಕ ಕಾಂಗ್ರೆಸ್ನವರು ಈಗ ಒಂದು ಗುಂಪಾಗಿ ಬಂದಾಗ ಅವ್ರು ಏನಾದರೂ ಪ್ರತಿಭಟಿಸಿದ್ರೆ ಒಪ್ಪಿಗೆ. ನಾನು ಮುತ್ತಿಗೆ ಹಾಕಕ್ಕೆ ಬಂದಿದ್ದೆ, ಆದ್ರೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದಾರ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನು ಅವರು ತೋರಿಸಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಹಿಂಗ್ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಏನು ಗೊತ್ತೇ ಇಲ್ಲ, ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಟ್ಟೆ ಹೊಡೆದಿದ್ದಾರೆ, ಕೈಯಲ್ಲೂ ಕೂಡ ಹೊಡೆದ್ರು.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.